ರಾಜ್ಯಾದ್ಯಂತ ಯಾವುದೇ ಸಾರಿಗೆ ಬಸ್ಗಳು ಕೂಡ ರಸ್ತೆಗಿಳಿತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಪ್ರಯಾಣಿಕರಿಗೆ ಸಮಸ್ಯೆ ಆಗಿರುವಂತದ್ದು. ಅವರ ನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗ್ಲಿಕ್ಕೆ ಸಮಸ್ಯೆ ಆಗಿದೆ. ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಹೋಗ್ಬೇಕು, ಮತ್ತೆ ಪಕ್ಕದ ಒಂದು ಊರಿಗೆ ಹೋಗ್ಬೇಕು ಅಂದ್ರೂ ಕೂಡ ಬಸ್ ಸಿಗ್ತಾ ಇಲ್ಲ. ಯಾಕೆಂದ್ರೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಕೂಡ ನಾವು ಕರ್ತವ್ಯಕ್ಕೆ ಹಾಜರಾಗೋದೇ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಸ್ನ ಎಲ್ಲ ನಿರ್ವಾಹಕರು ಪ್ರಯಾಣಿಕರು ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಇದರಿಂದಾಗಿ ಹೆಚ್ಚಿನ ಸಮಸ್ಯೆ ಉಂಟಾಗಿದೆ. ಈ ಸರ್ಕಾರ ಮತ್ತೆ ಈ ಸಾರಿಗೆ ನೌಕರರ ಒಂದು ಗುದ್ದಾಟದಿಂದಾಗಿ ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಹೆಚ್ಚಿನ ತೊಂದರೆ ಆಗ್ತಾ ಇದೆ. ಈ ಕಡೆ ಬಸ್ನ ಒಂದು ನೌಕರರ ಬೇಡಿಕೆ ಏನಿದೆ ಅದನ್ನ ಈಡೇರಿಸಲಿಕ್ಕೆ ಸರ್ಕಾರ ಸಿದ್ಧ ಇಲ್ಲ. ಸರ್ಕಾರ ಈಡೇರಿಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟರು ಕೂಡ ಸಾರಿಗೆ ನೌಕರರು ಅದಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಈ ಹಿಂದೆ ಸಾಕಷ್ಟು ಬಾರಿ ಇದೇ ರೀತಿ ಸಭೆಯನ್ನ ನಡೆಸಿದ್ದಾರೆ, ಆಶ್ವಾಸನೆಯನ್ನು ನೀಡಿದ್ದಾರೆ. ನಂತರ ಅದೇ ಪರಿಸ್ಥಿತಿ ಮುಂದುವರೆದಿದೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಈ ಬಾರಿಯಂತೂ ನಾವು ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅನ್ನುವಂತಹ ಕಠಿಣ ನಿರ್ಧಾರಕ್ಕೆ ಸಾರಿಗೆ ನೌಕರರು ಬಂದಿದ್ದಾರೆ. ಸರ್ಕಾರ ಕೂಡ ನಿನ್ನೆ ಕೂಡ ಸಭೆಯನ್ನ ನಡೆಸಿತ್ತು, ಸಿಎಂ ಸಭೆಯನ್ನ ನಡೆಸಿತ್ತು, ಮಾತುಕತೆಯನ್ನ ನಡೆಸಿದ್ರು, ಭರವಸೆನ ಕೊಟ್ಟಿದ್ರು ಕೂಡ ನಮಗೆ ಲಿಖಿತ ರೂಪದಲ್ಲಿ ಭರವಸೆ ಬೇಕು, ಜಾರಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾರಿಗೆ ನೌಕರರು ನಿರ್ಧರಿಸಿದ್ದಾರೆ. ದಾವಣಗೆರೆಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಸ್ತಬ್ಧವಾಗಿದೆ. ಬೇರೆ ಬೇರೆ ಊರುಗಳಿಗೆ ಹೋಗುವಂತಹ ಪ್ರಯಾಣಿಕರು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಕಂಟ್ರೋಲರ್ಗಳ ಜೊತೆ ಪ್ರಯಾಣಿಕರ ವಾಗ್ವಾದ ನಡೀತಾ ಇದೆ. ಯಾಕೆ ನಮಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡ್ತಿಲ್ಲ ಅಂತ ಪ್ರಯಾಣಿಕರು ವಾಗ್ವಾದಕ್ಕಿಳಿದಿದ್ದಾರೆ. ನಾವು ಬಸ್ ಟಿಕೆಟ್ಗೆ ಹಣ ಪಾವತಿಸಿ ಬಂದಿದ್ದೇವೆ, ಬಸ್ ಸಂಚಾರ ಇಲ್ದಿದ್ರೆ ಬುಕಿಂಗ್ ಯಾಕೆ ಮಾಡ್ಕೋಬೇಕಿತ್ತು, ಬಸ್ ಇಲ್ಲ ಅಂದ್ರೆ ನಾವು ಊರಿಗೆ ಹೋಗೋದು ಹೇಗೆ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ನಮ್ಮ ಹಣ ನಮಗೆ ವಾಪಸ್ ಕೊಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಕಂಟ್ರೋಲರ್ಗಳ ಜೊತೆ ಪ್ರಯಾಣಿಕರು ವಾಗ್ವಾದ ನಡೆಸುತ್ತಿದ್ದಾರೆ. ಇವರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ತೀವಿ ಅನ್ನುವಂತಹ ಮೊದಲೇ ನಿರ್ಧಾರಕ್ಕೆ ಬಂದಿದ್ರಿಂದ ಈ ಬುಕಿಂಗ್ ವ್ಯವಸ್ಥೆ ಏನಿದೆ ಇದಕ್ಕೆ ಮಾಹಿತಿಯನ್ನ ನೀಡಬೇಕಿತ್ತು, ಅಥವಾ ಬುಕಿಂಗ್ ತಗೋಬಾರ್ದಿತ್ತು, ಕ್ಲೋಸ್ ಮಾಡಬೇಕಿತ್ತು ಬುಕಿಂಗ್ ವ್ಯವಸ್ಥೆ. ಈ ಕಡೆ ಪ್ರಯಾಣಿಕರು ಅವ್ರವ್ರ ಕೆಲಸಕ್ಕೆ ಹಾಜರಾಗೋದಿಕ್ಕೆ ಅವ್ರಿಗೆ ಮುಖ್ಯವಾದ ಇಂಪಾರ್ಟೆಂಟ್ ಕೆಲಸಗಳಿರುತ್ತೆ, ಅದಕ್ಕೆ ಹೋಗ್ಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಬಸ್ ಇದೆಯಾ, ಸಾರಿಗೆ ಬಸ್ನ ವ್ಯವಸ್ಥೆ ಇದೆಯಾ ನೋಡೋಣ ಅಂತ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡಿರ್ತಾರೆ, ಬುಕಿಂಗ್ ತಗೊಂಡಿದ್ದಾರೆ ಇವರು. ಆದ್ರೆ ಈಗ ಬಸ್ ಇಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಹೇಗಿರುತ್ತೆ? ಇದರಿಂದಾಗಿ ವಾಗ್ವಾದ ನಡೀತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂಜಯ್, ದಾವಣಗೆರೆಯಲ್ಲಿ ಹೇಗಿದೆ ಈ ಬಂದ್ನ ಬಿಸಿ ಅಂತ? ಈ ಕಂಟ್ರೋಲರ್ ಜೊತೆ ಪ್ರಯಾಣಿಕರು ವಾಗ್ವಾದ ನಡೆಸ್ತಿರೋದು ಯಾಕೆ? ಈ ಬಂದ್ ಇದೆ ಅಂತ ಗೊತ್ತಿತ್ತು ತಾನೇ, ಮುಂಚೆನೆ ಅವ್ರಿಗೆ ಮಾಹಿತಿ ಇತ್ತಲ್ವಾ? ಆದ್ರೂ ಇವರು ಪ್ರಯಾಣಿಕರಿಂದ ಬುಕಿಂಗ್ ತಗೊಂಡಿದ್ ಯಾಕೆ? ಈಗ ಬಸ್ ಕಲ್ಪಿಸ್ತಿಲ್ಲ ಅಂದ್ರೆ ಪ್ರಯಾಣಿಕರ ಪರಿಸ್ಥಿತಿ ಹೇಗೆ ಅಂತ? ಚೈತ್ರ, ಏನು ಬೆಳಗ್ಗೆ 6 ಗಂಟೆಯಿಂದ ಕೂಡ ಬಸ್ಗಳು ಒಂದು ಕೂಡ ಏನು KSRTC ಬಸ್ ಆವರಣದೊಳಗೆ ಯಾವ್ದು ಕೂಡ ಬರ್ತಾ ಇಲ್ಲ, ಹೊರಗಡೆ ಕೂಡ ಹೋಗ್ತಾ ಇಲ್ಲ. ಹಾಗಾಗಿ ಏನು ರಾತ್ರಿ ಯಾವ್ದಾವ್ದು ಬಂದಿತ್ತು ಎಲ್ಲ ಕೂಡ ಡಿಪೋದೊಳಗಡೆ ನಿಲ್ಸಿ ಎಲ್ಲರೂ ಕೂಡ ಪ್ರತಿಭಟನೆ ಒಂದು ಸಹಕಾರವನ್ನ ಕೊಡ್ತಾ ಇದ್ದಾರೆ ಎಲ್ಲಾ ಎಂಪ್ಲಾಯೀಸ್ಗಳು. ಹಾಗಾಗಿ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ನೈಟ್ ಬಂದಂತವ್ರು ಇಲ್ಲಿಂದ ಮುಂದಿನ ಊರುಗಳಿಗೆ ಹೋಗುವಂತವ್ರಿಗೆ ಯಾವುದೇ ರೀತಿ ಬಸ್ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಏನು ಕಂಟ್ರೋಲ್ಗಳ ಜೊತೆ ವಾಗ್ವಾದಕ್ಕೆ ಇಳಿದಿದ್ದು. ಯಾಕಂದ್ರೆ ನೀವು ಈ ರೀತಿ ಮುಷ್ಕರ ಇದೆ ಅಂದ್ರೆ ಮೊದಲೇ ನೀವು ಆನ್ಲೈನ್ ಬುಕ್ಕಿಂಗ್ ಅನ್ನ ಬಿಡಬಾರ್ದಾಗಿತ್ತು. ಎಲ್ಲ ಗೊತ್ತಿದ್ದು ಕೂಡ ನೀವು ಆನ್ಲೈನ್ ಬುಕ್ಕಿಂಗ್ ಬಿಟ್ಟು ನಮ್ಮನ್ನ ಈ ರೀತಿ ನಡಾಂತರ ಬಿಟ್ಟು ಹೋಗುವಂತದ್ದು ಯಾವಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಅವರ ವಾಗ್ವಾದ ಆಗಿತ್ತು. ಅದಲ್ಲದೆ ಕೂಡ ಏನು KSRTC DC ಹೇಳುವಂತೆ ಏನು ಇವತ್ತು ಖಾಸಗಿ ವಾಹನಗಳು ನಾವು ಪರವಾನಗಿ ತಗೊಂಡು ವಾಹನಗಳನ್ನ ಓಡಿಸ್ಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದೀವಿ. ಆದ್ರೆ ಇನ್ನೂ ಕೂಡ ಏನು ಇಲ್ಲಿ ಸ್ಟ್ಯಾಂಡ್ಗಳತ್ತ ಬಂದಿಲ್ಲ. ಇನ್ನೊಂದು ಕೆಲವೇ ಕ್ಷಣ ಖಾಸಗಿ ಬಸ್ಗಳು ಕೂಡ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ನಾವು ಖಾಸಗಿ ಬಸ್ಗಳ ಮುಖಾಂತರ ಇವರು ಪ್ರಯಾಣಕ್ಕೆ ಅನುಕೂಲವನ್ನ ಮಾಡ್ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಚೈತ್ರ, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.
ನೋಡಿ, ಬಸ್ನ ವ್ಯವಸ್ಥೆ ಇಲ್ಲ, ನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಳ್ತಿದ್ದೀವಿ ಅಂತ ಮೊದಲಿನಿಂದಲೂ ಕೂಡ ಹೇಳ್ತಾನೆ ಇದ್ದಾರೆ. ಆದ್ರೆ ಯಾಕೆ ಬಂದ್ ಮಾಡಿರ್ಲಿಲ್ಲ ಅದನ್ನ? ಈಗ ಆನ್ಲೈನ್ ಬುಕಿಂಗ್ ವ್ಯವಸ್ಥೆಯನ್ನ ಯಾಕೆ ಬಂದ್ ಮಾಡಿರ್ಲಿಲ್ಲ ಅನ್ನುವಂಥದ್ದು ದಾವಣಗೆರೆಯಲ್ಲಿ ಈಗ ಪ್ರಯಾಣಿಕರು ಪ್ರಶ್ನೆಯಾಗಿರುವಂಥದ್ದು. ಇದಕ್ಕೆ ಖಾಸಗಿ ಬಸ್ ವ್ಯವಸ್ಥೆಯನ್ನ ಸರ್ಕಾರ ಮಾಡುತ್ತೆ, ಅದ್ರ ಮೂಲಕ ವ್ಯವಸ್ಥೆಯನ್ನ ಮಾಡ್ತೀವಿ ನಿಮ್ಗೆ ಅನ್ನುವಂಥದ್ದು ಇಲ್ಲಿ ಸಮಂಜಸ ಅಲ್ಲ ಅನ್ಸುತ್ತೆ. ಯಾಕೆಂದ್ರೆ ಸಾರಿಗೆ ನೌಕರರು ಮುಷ್ಕರ ಕೈಗೊಂಡ್ಮೇಲೆ ಸರ್ಕಾರ ಬಸ್ ಕಲ್ಪಿಸುತ್ತೋ ಇಲ್ಲವೋ ಅನ್ನುವಂತಹ ಭರವಸೆ ಕೂಡ ಇವ್ರಿಗಿರೋದಿಲ್ಲ. ಆದ್ರೆ ಇಲ್ಲಿ ತಪ್ಪು ಮಾಡಿರುವಂತದ್ದು ಕಂಟ್ರೋಲರ್ಗಳು. ಇದರಿಂದಾಗಿ ಪ್ರಯಾಣಿಕರಿಗೆ ನೋಡಿ ಮತ್ತೊಂದು ಕಡೆಯಲ್ಲೂ ಕೂಡ ಹೊಡ್ತಾ ಬಿದ್ದಿರುವಂತದ್ದು. ರಾಜ್ಯಾದ್ಯಂತ ಸಾರಿಗೆ ಬಸ್ನ ಬಂದ್ ಮಾಡಿರೋದ್ರಿಂದ ಹಲವಾರು ಆಯಾಮಗಳಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಹೋಗಿ ಅವರ ಚಿಕಿತ್ಸೆಯನ್ನು ಪಡೆಯುವಂತಹ ಪೇಷಂಟ್ಸ್ಗಳಿರ್ತಾರೆ. ಮುಂಜಾನೆಗೆ ಎದ್ದು ಶಾಲೆ ಕಾಲೇಜ್ಗಳಿಗೆ ದೂರ ಪ್ರಯಾಣ ಮಾಡುವಂತಹ ವಿದ್ಯಾರ್ಥಿಗಳಿರ್ತಾರೆ, ವಯಸ್ಕರಿರ್ತಾರೆ. ಅನಿವಾರ್ಯವಾಗಿ ಪ್ರಯಾಣ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಇವರಿಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳು ಈಗಾಗಲೇ ಬಂದಿದೆ ಬಸ್ ಸ್ಟ್ಯಾಂಡ್ಗೆ. ಆದರೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಖಾಸಗಿ ಬಸ್ನ ಇನ್ನೂ ಕೂಡ ಬಿಟ್ಟಿಲ್ಲ ಸರ್ಕಾರ. ಖಾಸಗಿ ಬಸ್ ಬರೋವರೆಗೂ ಕೂಡ ಪ್ರಯಾಣಿಕರು ಕಾಯುವಂತಹ ಅನಿವಾರ್ಯತೆ ಎದುರಾಗಿದೆ. ಎಲ್ಲರ ಒಂದು ಕೆಲಸ ಕಾರ್ಯಗಳಿಗೂ ಕೂಡ ಸಮಸ್ಯೆ ಉಂಟಾಗಿದೆ. ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ, ಚಿತ್ರದುರ್ಗದಲ್ಲಿ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ ಪ್ರಯಾಣಿಕರಿಗೆ ಬಂದ್ನ ಬಿಸಿ ತಟ್ಟಿದೆ. ಕೆಎಸ್ಆರ್ಟಿಸಿ ಬಸ್ಗಳು ಯಾವುದು ಕೂಡ ರೋಡಿಗೆ ಇಳಿದಿಲ್ಲ. ಖಾಸಗಿ ಬಸ್ಗಳತ್ತ ಮುಖ ಮಾಡ್ತಿದ್ದಾರೆ ಜನರು. ವಿವಿಧ ಭಾಗಗಳಿಗೆ 137ಕ್ಕೂ ಹೆಚ್ಚು ಖಾಸಗಿ ಬಸ್ನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡಿದೆ. ಜಿಲ್ಲೆಯಲ್ಲಿ ನಿತ್ಯ 1300 ನೌಕರರಿದ್ದಾರೆ. 325 ಬಸ್ಗಳ ಸಂಚಾರವನ್ನ ಮಾಡುತ್ತೆ. 1300 ನೌಕರರಿದ್ರು. ಕೆಎಸ್ಆರ್ಟಿಸಿ ಹೊರಗುತ್ತಿಗೆ ನೌಕರರ ಮೂಲಕ ಬಸ್ ಸಂಚಾರದ ವ್ಯವಸ್ಥೆಯನ್ನ ಮಾಡಿದೆ. ಸದ್ಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳಿಲ್ಲದೆ ಖಾಲಿಯಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನಾಯಕ್, ಚಿತ್ರದುರ್ಗದಲ್ಲಿ ಬಂದ್ನ ಬಿಸಿ ಯಾವ ರೀತಿ ಇದೆ? ಅಂದ್ರೆ ಕೆಎಸ್ಆರ್ಟಿಸಿ ವತಿಯಿಂದಲೇ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರಾ? ಪ್ರಯಾಣಿಕರಿಗೆ ಒಟ್ಟಿನಲ್ಲಿ ಬಸ್ಗಳು ಸಿಗ್ತಾ ಇದೆಯಾ ಹೇಗೆ ಅಂತ? ಚೈತ್ರ, ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂದು ಸಾರಿಗೆ ನೌಕರರ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕೆಎಸ್ಆರ್ಟಿಸಿ ಬಸ್ನ ಯಾವುದೇ ನೌಕರರು ಕೂಡ ಇಲ್ಲಿವರೆಗೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತೆ 329 ಬಸ್ಸುಗಳು ಏನು ಇಲ್ಲಿ ಚಾಲನೆ ಆಗ್ಬೇಕಾಗಿತ್ತು, ಸಂಚಾರ ಆಗ್ಬೇಕಾಗಿತ್ತು, ಯಾವುದೇ ಬಸ್ಸುಗಳು ಕೂಡ ಈವರೆಗೂ ಕೂಡ ರೋಡ್ಗಿಳಿದಿಲ್ಲ. ಆದ್ರೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಜಿಲ್ಲೆಯ ಯಾವುದೇ ಜನರಿಗೆ ಸಾರಿಗೆ ವ್ಯವಸ್ಥೆ ತೊಂದರೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ 137 ಖಾಸಗಿ ಬಸ್ಸುಗಳನ್ನ ವ್ಯವಸ್ಥೆ ಮಾಡಲಾಗಿತ್ತು. ಅದರ ಮೂಲಕ ಜನರು ಸಂಚರಿಸಬೇಕು, ಮತ್ತೆ ಯಾವುದೇ ಶಾಲಾ ಕಾಲೇಜು ಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಈಗಾಗಲೇ ಏನು ಈ ಕೆಎಸ್ಆರ್ಟಿಸಿಗೆ ಬರುವಂತ ಜನರು ಪರ್ಯಾಯವಾಗಿ ಖಾಸಗಿ ಬಸ್ಗಳ ಮೂಲಕ ಸಂಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರ್ದು ಅನ್ನುವಂತ ಕಾರಣದಿಂದಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಏನಂತ ಹೇಳಿದ್ರೆ ಏನು ಜಿಲ್ಲಾಡಳಿತ ಇದೆ, ಈ ಜಿಲ್ಲಾಡಳಿತ ಯಾವುದೇ ಅಹಿತಕರ ಘಟನೆಗಳು ಆಗ್ಬಾರ್ದು ಮತ್ತೆ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ವ್ಯತ್ಯಾಸಗಳು ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮದಿಂದಾಗಿ ಖಾಸಗಿ ಬಸ್ಗಳನ್ನ ವ್ಯವಸ್ಥೆ ಮಾಡೋದ್ರಿಂದ ಸದ್ಯಕ್ಕೆ ಯಾವುದೇ ಒಂದು ಸಂಚಾರ ವ್ಯವಸ್ಥೆಯಲ್ಲಿ ಏರ್ಪೇರು ಆಗಿಲ್ಲ. ಆದ್ರೆ ಖಾಸಗಿ ಬಸ್ಗಳು ನಿರ್ವಹಣೆಯಲ್ಲಿ ಏನಾದ್ರೂ ವ್ಯತ್ಯಾಸಗಳಾದ್ರೆ ಅಥವಾ ಕೆಎಸ್ಆರ್ಟಿಸಿ ಬಸ್ಗಳ ಹೊರಗುತ್ತಿಗೆ ನೌಕರರು ಬರದೇ ಇದ್ದಂತ ಸಂದರ್ಭದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿ ಏನು ಸಂಚಾರ ವ್ಯವಸ್ಥೆ ಹದಗೆಡಬಹುದು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೂ ಕೆಎಸ್ಆರ್ಟಿಸಿ ಯಾವುದೇ ನೌಕರರು ಕೂಡ ಮುಷ್ಕರಕ್ಕೆ ಬೆಂಬಲ ನೀಡಿ ರೋಡಿಗೆ ಇಳಿದು ಪ್ರತಿಭಟನೆಯನ್ನ ಮಾಡುವಂತದ್ದಾಗ್ಲಿ ಅಥವಾ ಯಾವುದೇ ಸಂಘಟನೆ ಮೂಲಕ ನಾವು ಬಂದನ್ನ ಮಾಡ್ತಾ ಇದೀವಿ ಅನ್ನೋಂಥದ್ದಾಗ್ಲಿ ಇಲ್ಲಿವರೆಗೂ ಸ್ಪಷ್ಟವಾದ ನಿಲುವನ್ನ ಇಲ್ಲಿ ವ್ಯಕ್ತಪಡಿಸಿಲ್ಲ. ಚೈತ್ರ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.